ಸರ್ಕಾರಿ ಆಸ್ಪತ್ರೆಯೊಳಗೆ ನುಗ್ಗಿದ ನೀರು, ರೋಗಿಗಳ ಪರದಾಟ, ನಿಲ್ಲದ ವರುಣನ ಅಬ್ಬರ. ಹೀಗೆ ಎತ್ತ ಕಣ್ಣು ಹಾಯಿಸಿದ ಕಡೆಗೆಲ್ಲ ಬರೀ ನೀರೇ ನೀರು. ಅಯ್ಯೋ, ಇದೇನಾ ಆಸ್ಪತ್ರೆನಾ ಅಥವಾ ಮಳೆ ನೀರು ಸಂಗ್ರಹಿಸುವ ಹೊಂಡನ ಎನ್ನುವ ಪ್ರಶ್ನೆ ಮೂಡದೇ ಇರಲ್ಲ. ಇದು ನಿಜಕ್ಕೂ ಆಸ್ಪತ್ರೆನೇ. ಆದರೆ ರಾಜ್ಯದ ಹಲವೆಡೆ ನಿನ್ನೆ ಸಂಜೆಯಿಂದ ಸಾಕಷ್ಟು ಮಳೆಯಾಗಿದೆ. ಮಳೆಯ ಅವಾಂತರದಿಂದಾಗಿ ಆಸ್ಪತ್ರೆಗೆ ನೀರು ನುಗ್ಗಿದೆ. ಹಾಸನದ ಅರಸೀಕೆರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಒಳಭಾಗಕ್ಕೆ ಮಳೆ ನೀರು ನುಗ್ಗಿದೆ ಹೇಗೆ ಅಂತ ನೋಡಿ. ಮಳೆ ನೀರು ಆಸ್ಪತ್ರೆ ಒಳಭಾಗಕ್ಕೆ ಬರೋದನ್ನ ಕಂಡು ರೋಗಿಗಳು ಭಯಭೀತರಾಗಿದ್ರು. ಕಳಪೆ ಸೀಟ್ಗಳನ್ನ ಆಸ್ಪತ್ರೆಯಲ್ಲಿ ಬಳಸಿದ್ದೇ ನೀರು ಬರಲು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಕಾಫಿನಾಡಿನ ಬಯಲುಸೀಮೆ ಭಾಗದಲ್ಲಿ ಭಾರೀ ಮಳೆಯ ಆರ್ಭಟ ಜೋರಾಗೇ ಇತ್ತು. ಇಲ್ಲಿನ ಚರಂಡಿಗಳು ಭರ್ತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಕಡ್ರೋಳಿ ಗ್ರಾಮ ಪಂಚಾಯಿತಿಯ ಶ್ರೀರಾಂಪುರ ಗ್ರಾಮದಲ್ಲಿ ಮಳೆಗೆ ಜನರು ಹೈರಾಣಾಗಿದ್ರು. ನೀರು ಮನೆಯೊಳಗೆ ನುಗ್ಗಿದ್ದರಿಂದ ಮನೆಯವರು ಬಕೆಟ್ ಪಾತ್ರೆಗಳ ಮೂಲಕ ನೀರು ಹೊರಹಾಕ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಹೀಗೆ. ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಕಡೆ ವರುಣ ಆರ್ಭಟ ಜೋರಾಗೇ ಇತ್ತು. ಹಬ್ಬದ ದಿನವೇ ಅಬ್ಬರಿಸಿದ ವರುಣನ ಅವಕೃಪೆಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶ್ರೀರಾಂಪುರದಲ್ಲೂ ಅದೇ ಪರಿಸ್ಥಿತಿ ಇದೆ.
ರಾಜ್ಯದ ಹಲವು ಭಾಗದಲ್ಲಿ ವರುಣನ ಆರ್ಭಟಕ್ಕೆ ಜನ ಕಂಗಾಲಾಗಿದ್ರು. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಮಹಾಮಳೆ ಬೇಸರ ತರಿಸಿರುವುದಂತೂ ಸುಳ್ಳಲ್ಲ. ಬಿಗ್ ಟಿವಿ ಕರ್ನಾಟಕ, ಬ್ಯೂರೋ ನ್ಯೂಸ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.